ಹಾಯ್, ಹೇಗೋ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಕೈ ತುಂಬ ಸಂಬಳ ತಗೊಂಡು ಆರಾಮಾಗಿ ಅಂತ ಊರಿಗೆ ಬಂದಿದ್ದಷ್ಟೇ ಕಣ್ರಿ. ಸೆಪ್ಟೆಂಬರಲ್ಲಿ ಬಂದೆ, ಜಾನ್ವರಿಗೆ ಇನ್ನು 3 ದಿನ ಆದ್ರೂ ನನಗೆ ಬೆಂಗಳೂರಿಗೆ ಹೋಗೋದಕ್ಕಾಗಿಲ್ಲ. ಕಾರಣ ಇಷ್ಟೇ, ನಮ್ಮ ಅಪ್ಪ ಅಮ್ಮನ ಸೆಂಟಿಮೆಂಟು, ಜೊತೆಗೆ ಸ್ವಲ್ಪ ದಿನ ಇದ್ದೋಗು ನಮಗೂ ಬೇಜಾರಾಗುತ್ತೆ. ಅದಾದಮೇಲೆ ಭತ್ತ ನಾಟಿದೆ, ರಾಗಿ ನಾಟಿದೆ, ಅದನ್ನೆಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗು. ಅದು ಆಯಿತು. ಅದಾದಮೇಲೆ ಹಬ್ಬ ಇದೆ, ಹಬ್ಬನೂ ಒಟ್ಟಿಗೆ ಮುಗಿಸ್ಕೊಂಡು ಹೋಗು. ನೋಡಿ ನನ್ನ ಕತೆ ಹೇಗಿದೆ ಅಂತ. ಬೆಂಗಳೂರಲ್ಲಿ ಎಷ್ಟೇ ಕೆಲಸ ಮಾಡಿ ಕೈ ತುಂಬ ಸಂಬಳ ತಗೊಂಡ್ರು ನೆಮ್ಮದಿ ಅನ್ನೋದು ಸಿಗಲ್ಲ. ಅದೇ ಊರಲ್ಲಿ ನಾವೇನೇ ಕೆಲಸ ಮಾಡಿದ್ರೂ ಸ್ಯಾಲ್ರಿ ಅನ್ನೋದು ಬರಲ್ಲ, ಆದರೂ ನೆಮ್ಮದಿಗೆ ಕೊರತೆನೇ ಇಲ್ಲ. ನನ್ನ ಕತೆ ಕೇಳಿ, ಊರಲ್ಲಿದ್ದರೆ ಬೆಂಗಳೂರಿಗೆ ಹೋಗೋಕೆ ಮನ್ಸು ಬರಲ್ಲ, ಬೆಂಗಳೂರಲ್ಲಿದ್ದರೆ ಊರಿಗೆ ಬರೋಕ್ಕೆ ಮನ್ಸು ಬರಲ್ಲ. ನಮ್ಮ ಅಮ್ಮಗೆ ನನ್ಕೊಂಡ್ರೆ ಒಂದೇ ಭಯ, ನಾನು ಬೆಂಗಳೂರಿಗೆ ಹೋಗಿ ಸೆಟ್ಟಲ್ ಆದರೆ 6 ತಿಂಗಳಿಗೊಂದ್ಸಲ 1 ವರ್ಷಕ್ಕೊಂದ್ಸಲನೇ ನಾನು ಬರೋದು. ಹಂಗಾಗಿ ನೀನು ಬರಲ್ಲ, ನೀನು ಹೋಗಬೇಡ ಅಂತಲೇ ಹೇಳ್ತಾರೆ. ಕೆಲ್ಸಕ್ಕೆ ಹೋಗೋ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ಏನಕ್ಕಂದರೆ ನನಗೆ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಕೊಂಡು ನೆಮ್ಮದಿಯಾಗಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ನಾನು ಇರೋಣ ಅನ್ನೋ ಆಸೆ. ಕೆಲವೊಂದ್ಸಲ ಹತ್ಕೋಡ ಮಧ್ಯೆ ಅವ್ರ ಕೈಲಿ ಚೀತು ಅಂತ ಉಗಿಸ್ಕೊಂಡು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಊರಲ್ಲಿ ನೆಮ್ಮದಿಯಾಗಿ ಆರಾಮಾಗಿರೋಣ ಅನ್ನೋ ಆಸೆ ಕೂಡ ಬರುತ್ತೆ. ನಮ್ಮ ಗುರಿನ ಅಚೀವ್ಮೆಂಟ್ ಮಾಡ್ಕೋಬೇಕಂತಂದರೆ ಅವ್ರ ಹತ್ರ ಚೀತು ಅಂತ ಅನ್ಸ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ನಮಗೂ ಒಂದು ಕಾಲ ಬಂದೇ ಬರುತ್ತಲ್ವ. ಹೀಗಿದ್ದವರು ಹಿಂಗೆ ಇರಲ್ಲ, ಆಗಿದ್ದವರು ಹಾಗೆ ಇರಲ್ಲ. ಎಲ್ರಿಗೂ ಒಂದೊಂದು ಟೈಮ್ ಅನ್ನೋದು ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಇವತ್ತು ನಮ್ಮಮ್ಮ ಬೆಂಗಳೂರಿಗೆ ಹೋಗಿದ್ದಾರೆ, ಅದಕ್ಕೆ ಎಲ್ಲ ಕೆಲಸ ನಂದೇ. ಎಲ್ಲ ಕೆಲಸ ಸಿಗತ್ತೆ ಹತ್ರ ಹೋಗಿ ಎಮ್ಮೆ ಹೊಡ್ಕೊಂಡ್ಬಂದು, ನಮ್ಮ ಅಜ್ಜಿ ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರ ಮನೇಲಿ ಹೋಗ್ಬಿಟ್ಟು ಹಾಲು ಕರ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ನಮ್ಮ ಮೇಲೆ ಹಾಲು ಕರ್ಕೊಂಡೆ. ಇವತ್ತಿನ ಕತೆ ಇಷ್ಟೇ. ವಿಡಿಯೋ ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಜೈ ಶ್ರೀರಾಮ್.